ಅಧ್ಯಾಯ 1 ಚಾರ್ಟ್ನಲ್ಲಿ ಆ ಮೊದಲ ಮಾದರಿಯನ್ನು ನೀವು ನೋಡಿದ ತಕ್ಷಣ ನಿಮ್ಮೊಳಗೆ ಒಂದು ಚಡಪಡಿಕೆ ಜಾಗೃತಗೊಳ್ಳುತ್ತದೆ. ಇದೇನಾ ಮಾದರಿ? ನಾನು ತಿಂಗಳುಗಟ್ಟಲೆ ಕಾಯುತ್ತಿದ್ದ ಅವಕಾಶ ಇದೇನಾ? ಅಥವಾ ಇದು ಕೇವಲ ಮತ್ತೊಂದು ವಂಚನೆಯಾಗಿದ್ದು ಅದು ನನ್ನನ್ನು ಮತ್ತೆ ನಾನು ಪ್ರಾರಂಭಿಸಿದ ಸ್ಥಳಕ್ಕೆ ತಳ್ಳುತ್ತದೆಯೇ? ವ್ಯಾಪಾರದ ಜಗತ್ತಿನಲ್ಲಿ ಮಾದರಿಗಳು ಕೇವಲ ಕೆಲವು ಗೆರೆಗಳ ರಚನೆಯಲ್ಲ. ಅವು ನಮ್ಮ ಭರವಸೆಗಳು, ನಮ್ಮ ಸೋಲುಗಳು, ನಮ್ಮ ಕಠಿಣ ಪರಿಶ್ರಮ ಮತ್ತು ನಮ್ಮ ಸ್ವಭಾವದ ಪ್ರತಿಬಿಂಬವಾಗಿದೆ. ನೀವು ಪರದೆಯ ಮೇಲೆ ನೋಡುವ ಪ್ರತಿಯೊಂದು ಮಾದರಿಯೂ ನಿಮ್ಮ ಮನಸ್ಸಿನೊಳಗಿನ ಆಂತರಿಕ ಹೋರಾಟದ ಅಭಿವ್ಯಕ್ತಿಯಾಗಿದೆ. ಮತ್ತು ಈ ಪುಸ್ತಕದ ಮೊದಲ ಅಧ್ಯಾಯವು ಇದೇ ಅಂಶವನ್ನು ಎತ್ತಿ ತೋರಿಸುತ್ತದೆ. ನೀವು ನಿಮ್ಮನ್ನು ಅರ್ಥಮಾಡಿಕೊಳ್ಳುವವರೆಗೆ ಮಾದರಿಯನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಚಾರ್ಟ್ ಮಾದರಿಯು ಕೇವಲ ದತ್ತಾಂಶದ ದೃಶ್ಯ ನಿರೂಪಣೆಯಲ್ಲ, ಇದು ಮಾನವ ನಡವಳಿಕೆಯ ಸಾರವಾಗಿದೆ ಎಂದು ಲೇಖಕರು ಹೇಳುತ್ತಾರೆ. ಹೆಡ್ ಅಂಡ್ ಶೋಲ್ಡರ್ಸ್ ಮಾದರಿ ರೂಪುಗೊಂಡಾಗ ಅದು ಕಂಪನಿಯ ಸುದ್ದಿಯನ್ನು ಆಧರಿಸಿಲ್ಲ, ಆದರೆ ಜನರ ಭಯ ಮತ್ತು ದುರಾಸೆಯನ್ನು ಆಧರಿಸಿದೆ. ಹೆಚ್ಚಿನ ವ್ಯಾಪಾರಿಗಳು ಮಾದರಿಗಳನ್ನು ನೋಡಲು ಬಯಸುತ್ತಾರೆ, ಆದರೆ ಅವುಗಳನ್ನು ಹೇಗೆ ಅನುಸರಿಸಬೇಕೆಂದು ಕಲಿಯುವುದಿಲ್ಲ ಎಂಬ ಭಯಾನಕ ಸತ್ಯದೊಂದಿಗೆ ಮೊದಲ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಪ್ರತಿ ಬ್ರೇಕ್ಔಟ್ ಅವರಿಗೆ ಲಾಭವನ್ನು ನೀಡಬೇಕೆಂದು ಅವರು ಬಯಸುತ್ತಾರೆ. ಪ್ರತಿ ಬೆಂಬಲವೂ ಅವರನ್ನು ಮೇಲೆತ್ತಬೇಕು. ಪ್ರತಿ ಕ್ಯಾಂಡಲ್ ಅವರಿಗೆ ಎಲ್ಲಿಗೆ ಹೋಗಬೇಕೆಂದು ಸಂಕೇತವನ್ನು ನೀಡಬೇಕು. ಆದರೆ ನಾನು ಮಾದರಿಯೊಂದಿಗೆ ಹರಿಯುತ್ತಿದ್ದೇನಾ ಅಥವಾ ಅದರ ವಿರುದ್ಧ ಈಜುತ್ತಿದ್ದೇನೆಯಾ ಎಂದು ನೀವು ಎಂದಾದರೂ ನಿಮ್ಮನ್ನು ಕೇಳಿಕೊಂಡಿದ್ದೀರಾ? ಈ ಅಧ್ಯಾಯದಲ್ಲಿ ಮಾದರಿಗಳನ್ನು ನೋಡುವುದರಿಂದ ನೀವು 100ರಷ್ಟು ಸರಿಯಾಗಿರಬಹುದು ಎಂಬ ಆಳವಾದ ತಪ್ಪು ಕಲ್ಪನೆಯನ್ನು ಲೇಖಕರು ಮುರಿದಿದ್ದಾರೆ. ಇಲ್ಲ, ಮಾದರಿಗಳು ಯಾವುದೇ ಭರವಸೆಗಳನ್ನು ನೀಡುವುದಿಲ್ಲ. ಅವು ಸಾಧ್ಯತೆಯ ಒಂದು ಕಿಟಕಿಯನ್ನು ಮಾತ್ರ ತೆರೆಯುತ್ತವೆ. ನೀವು ಡಬಲ್ ಬಾಟಮ್ ಅನ್ನು ನೋಡಿದಾಗ ಅದು ಮೇಲೆ ಹೋಗುತ್ತದೆಯಾ ಎಂಬ ಪ್ರಶ್ನೆಯಲ್ಲ, ಬದಲಾಗಿ ಆ ಅನಿಶ್ಚಿತತೆಯನ್ನು ನೀವು ನಿಭಾಯಿಸಬಹುದೇ ಎಂಬುದು ಪ್ರಶ್ನೆ. ಅದನ್ನು ನೀವು ಅನಿಶ್ಚಿತತೆಯಾಗಿ ನೋಡಬಹುದು, ಭರವಸೆಯಾಗಿ ಅಲ್ಲ. ಅನೇಕ ಬಾರಿ ವ್ಯಾಪಾರಿಗಳು ತುಂಬಾ ಉತ್ಸುಕರಾಗುತ್ತಾರೆ. ಅವರು ಬಲವಂತವಾಗಿ ಮಾದರಿಗಳನ್ನು ನೋಡಲು ಪ್ರಾರಂಭಿಸುತ್ತಾರೆ. ಏನೂ ಇಲ್ಲದ ಕಡೆ ಬ್ರೇಕ್ಔಟ್ಗಳು, ತ್ರಿಕೋನಗಳು ಅಥವಾ ಬುಲ್ ಫ್ಲಾಗ್ಗಳನ್ನು ಅವರು ಹುಡುಕುತ್ತಾರೆ. ಲೇಖಕರು ಇದನ್ನು ಚಾರ್ಟ್ನಲ್ಲಿ ಮಾಂತ್ರಿಕ ಭೂತಗಳನ್ನು ನೋಡುವುದು ಎಂದು ಕರೆಯುತ್ತಾರೆ. ಅಲ್ಲಿ ನಮ್ಮ ಆಸೆಗಳು ಚಾರ್ಟ್ಗಿಂತ ಜೋರಾಗಿ ಮಾತನಾಡುತ್ತವೆ ಮತ್ತು ಆಗ ನಾವು ತಪ್ಪುಗಳನ್ನು ಮಾಡುತ್ತೇವೆ. ಪ್ರತಿ ಮಾದರಿಯನ್ನು ನೋಡುವ ಮೊದಲು ನಿಮ್ಮೊಳಗಿನ ಶಬ್ದವನ್ನು ನೀವು ಶಾಂತಗೊಳಿಸಬೇಕು ಎಂದು ಈ ಅಧ್ಯಾಯವು ನಮಗೆ ಕಲಿಸುತ್ತದೆ. ಏಕೆಂದರೆ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ನೀವು ಚಾರ್ಟ್ ಅನ್ನು ಸ್ಪಷ್ಟವಾಗಿ ನೋಡಬಹುದು. ವ್ಯಾಪಾರದ ನಿಜವಾದ ಚಾರ್ಟ್ ಎಲ್ಲೋ ಹೊರಗಿಲ್ಲ, ಅದು ನಿಮ್ಮೊಳಗಿರುತ್ತದೆ. ಒಬ್ಬ ಉತ್ತಮ ವ್ಯಾಪಾರಿ ಮಾದರಿ ಹೇಗೆ ಕಾಣುತ್ತದೆ ಎಂಬುದನ್ನು ಮಾತ್ರ ನೋಡುವುದಿಲ್ಲ, ಆದರೆ ಆ ಮಾದರಿಯ ಹಿಂದೆ ಯಾವ ರೀತಿಯ ಭಾವನೆ ಕೆಲಸ ಮಾಡುತ್ತಿದೆ ಎಂಬುದನ್ನು ಸಹ ಅರ್ಥಮಾಡಿಕೊಳ್ಳುತ್ತಾನೆ ಎಂದು ಮೊದಲ ಅಧ್ಯಾಯವು ಹೇಳುತ್ತದೆ. ಒಂದು ತ್ರಿಕೋನ ಕುಗ್ಗಿದಾಗ ಭಯ ಮತ್ತು ಭರವಸೆ ನಡುವೆ ಯುದ್ಧ ನಡೆಯುತ್ತಿದೆ. ಬ್ರೇಕ್ಔಟ್ ಸಂಭವಿಸಿದಾಗ ಅದು 100 ಜನರ ತಾಳ್ಮೆಯ ಫಲಿತಾಂಶವಾಗಿದೆ ಮತ್ತು ಅದು ವಿಫಲವಾದಾಗ ಭರವಸೆಯ ಸಾವು ಸಹ ಅದಕ್ಕೆ ಲಗತ್ತಿಸುತ್ತದೆ. ಒಬ್ಬ ವ್ಯಾಪಾರಿ ಎಂದರೆ ಬ್ರೇಕ್ಔಟ್ ಅನ್ನು ಹಿಡಿಯಲು ಸಾಧ್ಯವಾಗುವವನಲ್ಲ, ಬ್ರೇಕ್ಔಟ್ ವಿಫಲವಾದರೂ ನಗುವವನು ಎಂದು ಲೇಖಕರು ಹೇಳುತ್ತಾರೆ. ಚಾರ್ಟ್ ಮಾದರಿಗಳ ವ್ಯಾಖ್ಯಾನವನ್ನು ಮೀರಿದ ಈ ಅಧ್ಯಾಯವು ಮಾದರಿಗಳನ್ನು ಮಾತ್ರವಲ್ಲದೆ ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ಸಹ ಒಳಗೊಂಡಿರುವ ವ್ಯವಸ್ಥೆಯನ್ನು ನಾವು ಹೇಗೆ ರಚಿಸಬಹುದು ಎಂದು ನಮಗೆ ಕಲಿಸುತ್ತದೆ. ಏಕೆಂದರೆ ನೀವು ಮಾದರಿಯನ್ನು ಹೇಗೆ ನೋಡುತ್ತೀರಿ ಎಂಬುದು ಅದನ್ನು ನೋಡುವುದಕ್ಕಿಂತ ಹೆಚ್ಚು ಮುಖ್ಯವಾಗಿದೆ. ಮಾರುಕಟ್ಟೆಯು ಪ್ರತಿದಿನ ಅವಕಾಶಗಳನ್ನು ನೀಡುತ್ತದೆ ಎಂದು ಅವರಿಗೆ ತಿಳಿದಿದೆ, ಆದರೆ ನಾನು ಪ್ರತಿದಿನ ಸರಿಯಾಗಿರಲು ಸಾಧ್ಯವಿಲ್ಲ ಎಂದು ಇದು ಈ ಅಧ್ಯಾಯದ ಅತಿದೊಡ್ಡ ಕೊಡುಗೆ. ವ್ಯಾಪಾರವು ಕೌಶಲ್ಯದಿಂದ ಪ್ರಾರಂಭವಾಗುವುದಿಲ್ಲ, ಅದು ವಿವೇಕದಿಂದ ಪ್ರಾರಂಭವಾಗುತ್ತದೆ. ನೀವು ಸರಿಯಾದ ಮನಸ್ಥಿತಿ ಮತ್ತು ಸರಿಯಾದ ತಂತ್ರದೊಂದಿಗೆ ಓದುವವರೆಗೆ ಪ್ರತಿಯೊಂದು ಮಾದರಿಯು ಅಪೂರ್ಣವಾಗಿರುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಚಾರ್ಟನ್ನು ನೋಡಿದಾಗ ಮಾದರಿಯನ್ನು ನೋಡುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಸಿದ್ಧನಿದ್ದೇನೆಯೇ? ಈ ಮಾದರಿಯ ಹಿಂದಿನ ಕಥೆ ನನಗೆ ಅರ್ಥವಾಗಿದೆಯೇ? ಗೆಲ್ಲಲು ನಾನು ಎಷ್ಟು ಸಿದ್ಧನಾಗಿದ್ದೇನೆಯೋ ಅಷ್ಟೇ ಕಳೆದುಕೊಳ್ಳಲು ನಾನು ಸಿದ್ಧನಿದ್ದೇನೆಯೇ? ಏಕೆಂದರೆ ನಿಜವಾದ ವ್ಯಾಪಾರಿ ಪ್ರತಿ ಮಾದರಿಯನ್ನು ಹಿಡಿಯುವವನಲ್ಲ, ಆದರೆ ಪ್ರತಿ ಮಾದರಿಯಿಂದ ಕಲಿಯುವವನು. ಅಧ್ಯಾಯ 2. ಮಾದರಿಯೊಂದು ರೂಪುಗೊಳ್ಳುತ್ತಿರುವಾಗ ಇದ್ದಕ್ಕಿದ್ದಂತೆ ಮಿಂತು ಹೋಗುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಒಂದು ಕಥೆ ಅಪೂರ್ಣವಾಗಿ ಉಳಿದಂತಿದೆ. ಬ್ರೇಕ್ಔಟ್ ಮೊದಲು ಮುರಿಯುವ ಒಂದು ತ್ರಿಕೋನ, ಮೇಲೆ ಹೋಗುವಂತೆ ನಟಿಸುವ ಮತ್ತು ನಂತರ ಇದ್ದಕ್ಕಿದ್ದಂತೆ ಜಾರುವ ಒಂದು ಡಬಲ್ ಟಾಪ್. ಇದು ಏಕೆ ಸಂಭವಿಸುತ್ತದೆ? ಏಕೆಂದರೆ ಚಾರ್ಟ್ಗಳು ಯಾವಾಗಲೂ ನಿಮಗೆ ಸತ್ಯವನ್ನು ತೋರಿಸುವುದಿಲ್ಲ, ಅವರು ನೀವು ಏನನ್ನು ನೋಡಲು ಬಯಸುತ್ತೀರೋ ಅದನ್ನು ತೋರಿಸುತ್ತಾರೆ.
2ನೇ ಅಧ್ಯಾಯದಲ್ಲಿ ಲೇಖಕರು ಈ ತಪ್ಪು ಕಲ್ಪನೆಯ ಮೇಲಿನ ಪರಬೆಯನ್ನು ಹಿಂದಕ್ಕೆ ಎಳೆಯುತ್ತಾರೆ. ಅನೇಕ ಬಾರಿ ಮಾದರಿಗಳು ಯಶಸ್ವಿಯಾಗುವುದಿಲ್ಲ, ಏಕೆಂದರೆ ಜನರು ಯಾವಾಗಲೂ ಊಹಾಪೋಹವನ್ನು ಅವಲಂಬಿಸಿರುತ್ತಾರೆ, ವಾಸ್ತವವನ್ನಲ್ಲ. ಮತ್ತು ಮಾರುಕಟ್ಟೆಯು ಆ ಊಹಾಪೋಹಕ್ಕೆ ಶಿಕ್ಷೆ ನೀಡುತ್ತದೆ. ನೀವು ಎಷ್ಟೇ ಪುಸ್ತಕಗಳನ್ನು ಓದಿದರೂ, ನೂರಾರು ಮಾದರಿಗಳನ್ನು ಕಂಠಪಾಠ ಮಾಡಿದರೂ, ಮಾದರಿಗಳ ಸ್ಪಂದನವನ್ನು ಅರ್ಥಮಾಡಿಕೊಳ್ಳುವವರೆಗೆ ನೀವು ನಿಜವಾದ ವ್ಯಾಪಾರಿಯಾಗಲು ಸಾಧ್ಯವಿಲ್ಲ ಎಂಬ ಕಠಿಣ ಸತ್ಯದೊಂದಿಗೆ ಈ ಅಧ್ಯಾಯವು ಪ್ರಾರಂಭವಾಗುತ್ತದೆ. ಲೇಖಕರು ಇದನ್ನು ದಿ ಫಾಲೀಸ್ ಆಫ್ ಪ್ಯಾಟರ್ನ್ಸ್ ಎಂದು ಕರೆಯುತ್ತಾರೆ. ಇದು ಕೇವಲ ಒಂದು ಚಾರ್ಟ್ ಅಲ್ಲ, ಇದು ಒಂದು ಗುಂಪಿನ ಜನರ ಸಾಮೂಹಿಕ ನಂಬಿಕೆ, ಮತ್ತು ಕೆಲವೊಮ್ಮೆ ಆ ನಂಬಿಕೆಯೂ ಸಹ ಮುರಿಯಬಹುದು ಎಂದು ನೀವು ಅರಿತುಕೊಳ್ಳುವ ಕ್ಷಣವಾಗಿದೆ. ಪ್ರತಿ ಮಾದರಿಯ ಹಿಂದೆ ಭರವಸೆ, ಭಯ, ದುರಾಸೆ ಮತ್ತು ಭ್ರಮೆ ಎಂಬ 4 ಶಕ್ತಿಗಳು ಕಾರ್ಯನಿರ್ವಹಿಸುತ್ತವೆ ಎಂದು ಅಧ್ಯಾಯ 2 ಹೇಳುತ್ತದೆ. ನೀವು ಈ 4 ಶಕ್ತಿಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಒಂದು ಮಾದರಿಯು ರೇಖಾಚಿತ್ರ ಅಲ್ಲ, ಆದರೆ ಒಂದು ಕಥೆಯಾಗುತ್ತದೆ. ಉದಾಹರಣೆಗೆ, ರೈಸಿಂಗ್ ವೆಡ್ಜ್ ಸ್ಟಾಕ್ ಮೇರೆ ಹೋಗುತ್ತಿರುವಂತೆ ಕಾಣುತ್ತದೆ, ಆದರೆ ಒಳಗೆ ವಾಲ್ಯೂಮ್ ನಿಧಾನವಾಗಿ ಕಡಿಮೆಯಾಗುತ್ತದೆ. ಜನರು ಇದು ಬ್ರೇಕೌಟ್ ನೀಡುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ದೌರ್ಬಲ್ಯವು ಒಳಗಿನಿಂದ ಪ್ರಾರಂಭವಾಗಿದೆ. ಲೇಖಕರು ಇಲ್ಲಿ ಹೇಳುತ್ತಾರೆ, ಅದು ಶಕ್ತಿಯನ್ನು ಹೊಂದಿದೆಯೇ? ಅದು ದೃಢತೆಯನ್ನು ಹೊಂದಿದೆಯೇ? ವಾಲ್ಯೂಮ್ ಅದನ್ನು ಬೆಂಬಲಿಸುತ್ತಿದೆಯೇ? ಅಥವಾ ಎಲ್ಲರೂ ಕೇವಲ ಒಂದು ಭ್ರಮೆಯ ನೆರಳಿನಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆಯೇ? ಈ ಅಧ್ಯಾಯದಲ್ಲಿ ನಾವು ಮಾದರಿಯ ಬಲವನ್ನು ಹೇಗೆ ಪರೀಕ್ಷಿಸಬೇಕು ಎಂದು ಕಲಿಸಲಾಗುತ್ತದೆ. ಕೇವಲ ಅದರ ಆಕಾರದಿಂದಲ್ಲ, ಆದರೆ ಅದರ ರಚನೆ, ಅದರ ಬೆಂಬಲ ಮತ್ತು ಅದರ ಪ್ರತಿರೋಧದಿಂದ, ಮತ್ತು ಅದಕ್ಕಿಂತ ಹೆಚ್ಚಾಗಿ ಸಮಯದಿಂದ. ಲೇಖಕರು ಹೇಳುತ್ತಾರೆ, ಬೆಳಿಗ್ಗೆ ರೂಪುಗೊಂಡ ಅದೇ ಮಾದರಿಯು ಒಂದು ಅರ್ಥವನ್ನು ಹೊಂದಿದೆ, ಮತ್ತು ಮಧ್ಯಾಹ್ನ ರೂಪುಗೊಂಡ ಅದೇ ಮಾದರಿಯು ಇನ್ನೊಂದು ಅರ್ಥವನ್ನು ಹೊಂದಿದೆ, ಏಕೆಂದರೆ ಮಾರುಕಟ್ಟೆಯ ಮನಸ್ಥಿತಿ ಪ್ರತಿ ಗಂಟೆಗೆ ಬದಲಾಗುತ್ತದೆ, ಮತ್ತು ಒಬ್ಬ ಉತ್ತಮ ವ್ಯಾಪಾರಿ ಎಂದರೆ ಆ ಮನಸ್ಥಿತಿಗೆ ತಮ್ಮ ಆಲೋಚನೆಗಳನ್ನು ಹೊಂದಿಕೊಳ್ಳುವವನು. ಲೇಖಕರು ಒಂದು ಆಳವಾದ ವಿಷಯವನ್ನು ಹೇಳುತ್ತಾರೆ. ಮಾದರಿಗಳು ಸಂಕೇತಗಳಲ್ಲ, ಅವು ಪಿಸುಮಾತುಗಳು. ಅವರು ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿದ್ದಾರೆ, ಆದರೆ ನೀವು ಕೇಳುತ್ತಿದ್ದೀರಾ? ಅಥವಾ ನೋಡಲು ಮತ್ತು ನೆಗೆಯಲು ನೀವು ಕೇವಲ ಆತುರದಲ್ಲಿದ್ದೀರಾ? ಈ ಅಧ್ಯಾಯದಲ್ಲಿ ಕಲಿಸಿದ ಇನ್ನೊಂದು ವಿಷಯ, ಇದನ್ನು ಕೆಲವೇ ಜನರು ಅರ್ಥಮಾಡಿಕೊಳ್ಳುತ್ತಾರೆ, ಮಾದರಿಯ ವೈಫಲ್ಯವೂ ಸಹ ಒಂದು ಸಂಕೇತವಾಗಿದೆ. ಅನೇಕ ಬಾರಿ ಬ್ರೇಕೌಟ್ ವಿಫಲವಾದಾಗ ಅಲ್ಲಿಂದ ಒಂದು ದೊಡ್ಡ ಚಲನೆಯೂ ಸಂಕೇತಿಸಲ್ಪಡುತ್ತದೆ, ಏಕೆಂದರೆ ನಂಬಿಕೆಯೂ ಮುರಿದು ಹೋಗಿದೆ, ಮತ್ತು ಮುರಿದ ನಂಬಿಕೆಯಿಂದ ಯಾವುದೇ ದೊಡ್ಡ ವ್ಯಾಪಾರ ಬರುವುದಿಲ್ಲ. ಲೇಖಕರು ಇದನ್ನು ವೈಫಲ್ಯದ ಶಕ್ತಿ ಎಂದು ಕರೆಯುತ್ತಾರೆ. ನೀವು ಟ್ರೆಂಡ್ ವಿರುದ್ಧ ಹೋರಾಡಿಬೇಡಿ ಎಂದು ಕೇಳಿರಬಹುದು, ಆದರೆ ಅವರು ಹೇಳುತ್ತಾರೆ, ವೈಫಲ್ಯದ ವಿರುದ್ಧವೂ ಹೋರಾಡಬೇಡಿ. ಒಂದು ಮಾದರಿ ವಿಫಲವಾದಾಗ ಒಂದು ಹೊಸ ತರಂಗವು ಜನಿಸುತ್ತದೆ, ಒಂದು ಹೊಸ ಶಕ್ತಿ. ಅದು ಸಾಮಾನ್ಯವಾಗಿ ಹಿಂದಿನದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ. ಈ ಅಧ್ಯಾಯವು ಸುಳ್ಳು ಬ್ರೇಕೌಟ್ಗಳನ್ನು ನೀವು ಹೇಗೆ ಗುರುತಿಸಬಹುದು ಎಂಬುದನ್ನು ಸಹ ವಿವರಿಸುತ್ತದೆ, ಮತ್ತು ಮುಖ್ಯವಾಗಿ ಅವುಗಳಿಂದ ಹೇಗೆ ಲಾಭಗಳಿಸುವುದು. ಒಂದು ಸ್ಟಾಕ್ ಒಂದು ಬೆಂಬಲವನ್ನು ಮುರಿದಾಗ ಜನರು ಗಾಬರಿಗೊಂಡು ಮಾರಾಟ ಮಾಡುತ್ತಾರೆ, ಮತ್ತು ನಂತರ ಅದು ತ್ವರಿತವಾಗಿ ಮೇಲೆ ಹೋಗುವುದನ್ನು ನೀವೆಂದಾದರೂ ನೋಡಿದ್ದೀರಾ? ಇದು ಒಂದು ಸ್ಟಾಪ್ ಹಂಟ್. ಮಾರುಕಟ್ಟೆ ಅತ್ಯಂತ ಮೌನವಾದ ಮತ್ತು ಅತ್ಯಂತ ಅಪಾಯಕಾರಿಯ ನಡೆಯಾಗಿದೆ. ಲೇಖಕರು ನಮಗೆ ಹೇಳುತ್ತಾರೆ, ನೀವು ಬುದ್ಧಿವಂತರಾಗುವುದಿಲ್ಲ, ನೀವು ಮೌನವಾಗಿರುತ್ತೀರಿ. ಅಧ್ಯಾಯ 2ರ ಸಂದೇಶವು ತುಂಬಾ ಸ್ಪಷ್ಟವಾಗಿದೆ. ನೀವು ಪ್ರತಿ ಮಾದರಿಯನ್ನು ಸಂಕೇತವೆಂದು ಪರಿಗಣಿಸುವುದನ್ನು ಮುಂದುವರಿಸಿದರೆ ಮಾರುಕಟ್ಟೆಯು ನಿಮ್ಮನ್ನು ಪದೇ ಪದೇ ವಂಚಿಸುತ್ತದೆ. ಆದರೆ ನೀವು ಪ್ರತಿ ಮಾದರಿಯನ್ನು ಒಂದು ಸಂಭಾಷಣೆ ಎಂದು ಪರಿಗಣಿಸಿದರೆ, ಆಗ ಒಂದು ದಿನ ನೀವು ಆ ಭಾಷೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಅದು ಕೇವಲ ಸಂಖ್ಯೆಗಳಲ್ಲ, ಆದರೆ ಮಾನವ ನಡವಳಿಕೆ. ಆ ದಿನ ನೀವು ಮಾದರಿಯ ಮೊದಲು ನಿಮ್ಮನ್ನು ನೀವು ಓದಲು ಪ್ರಾರಂಭಿಸುತ್ತೀರಿ. ಅಧ್ಯಾಯ 3. ನೀವು ಚಾರ್ಟನ್ನು ತೆರೆಯುತ್ತೀರಿ. ನಿಮ್ಮ ಕಣ್ಣುಗಳು ಪರದೆಯನ್ನು ತ್ವರಿತವಾಗಿ ಸ್ಕ್ಯಾನ್ ಮಾಡುತ್ತವೆ. ಯಾವುದೇ ಸಂಕೇತ, ಯಾವುದೇ ಬ್ರೇಕೌಟ್, ಜನಸಂದಣಿಯಿಂದ ನಿಮ್ಮನ್ನು ಪ್ರತ್ಯೇಕಿಸುವ ಯಾವುದೇ ನಡೆ. ಆದರೆ ನಿಜವಾದ ಪ್ರಶ್ನೆ ಏನೆಂದರೆ, ನೀವು ನಿಜವಾಗಿಯೂ ಚಾರ್ಟನ್ನು ನೋಡುತ್ತಿದ್ದೀರಾ ಅಥವಾ ಅದು ನಿಮ್ಮನ್ನು ನೋಡುತ್ತಿದೆಯಾ? 3ನೇ ಅಧ್ಯಾಯವು ನಮ್ಮನ್ನು ಒಂದು ಹಂತಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿ ಮಾದರಿಯ ಪುನರಾವರ್ತಿತ ಸ್ವಭಾವವನ್ನು ಅರ್ಥಮಾಡಿಕೊಳ್ಳುವುದು ಅದರ ರಚನೆಗಿಂತ ಹೆಚ್ಚು ಮುಖ್ಯವಾಗಿದೆ. ಇತಿಹಾಸವು ತನ್ನನ್ನು ತಾನೇ ಪುನರಾವರ್ತಿಸುತ್ತದೆ ಎಂದು ಈ ಅಧ್ಯಾಯವು ಹೇಳುತ್ತದೆ, ಆದರೆ ನಿಖರವಾಗಿ ಅಲ್ಲ. ಅದು ಭಾವನೆಗಳ ರೂಪದಲ್ಲಿ ಪುನರಾವರ್ತಿಸುತ್ತದೆ. ಲೇಖಕರು ಹೇಳುತ್ತಾರೆ, ಮಾದರಿಗಳನ್ನು ಕಾಗದದ ಮೇಲೆ ಮುದ್ರಿಸಲಾಗಿಲ್ಲ, ಅವು ಮನಸ್ಸಿನಲ್ಲಿ ಮುದ್ರಿಸಲ್ಪಟ್ಟಿವೆ. ಪ್ರತಿ ಬಾರಿ ಡಬಲ್ ಟಾಪ್ ರೂಪುಗೊಂಡಾಗ ಅದು ಕೆಲವು ಹಿಂದಿನ ವೈಫಲ್ಯದ ಪ್ರತಿಬಿಂಬವಾಗಿದೆ,
ಪ್ರತಿ ಬಾರಿ ಫ್ಲಾಗ್ ಅಥವಾ ಪೆನ್ನೆಂಟ್ ರೂಪುಗೊಂಡಾಗ ಅದು ಉತ್ಸಾಹ ಮತ್ತು ಸಂದೇಹದ ಹಳೆಯ ಕಥೆಯನ್ನು ಪುನರಾವರ್ತಿಸುತ್ತದೆ. ಆದರೆ ನಾವು ನಿಜವಾಗಿಯೂ ಆ ನೆನಪುಗಳನ್ನು ಓದಲು ಸಾಧ್ಯವೇ? ಈ ಅಧ್ಯಾಯದಲ್ಲಿ ಲೇಖಕರು ನಮ್ಮನ್ನು ಪ್ಯಾಟರ್ನ್ ರಿಲಯಬಿಲಿಟಿಗೆ ಆಳವಾಗಿ ಕರೆದೊಯ್ಯುತ್ತಾರೆ. ಒಂದು ಮಾದರಿ ಏನೆಂದು ತಿಳಿದರೆ ಸಾಕಲ್ಲ. ಪ್ರಶ್ನೆ ಏನೆಂದರೆ, ಅದು ಎಷ್ಟು ಬಾರಿ ನಿಜವಾಗಿದೆ, ಯಾವ ಸಂದರ್ಭಗಳಲ್ಲಿ ಅದು ಸರಿಯಾಗಿ ಕೆಲಸ ಮಾಡಿದೆ, ಮತ್ತು ಅದು ಕೇವಲ ಒಂದು ಭ್ರಮೆಯಾದಾಗ? ಲೇಖಕರು ಇಲ್ಲಿ ದತ್ತಾಂಶದ ಬಗ್ಗೆ ಮಾತನಾಡುತ್ತಾರೆ. ನೂರಾರು ಚಾರ್ಟ್ಗಳ ವಿಶ್ಲೇಷಣೆ, ಎಷ್ಟು ಶೇಕಡ ಬ್ರೇಕೌಟ್ಗಳು ಮೇರೆ ಹೋದವು, ಮಾದರಿಯು ಎಷ್ಟು ಬಾರಿ ವಿಫಲವಾಯಿತು, ಮತ್ತು ವೈಫಲ್ಯದ ನಂತರವೂ ಲಾಭವಿತ್ತೆ. ಇಲ್ಲಿ ಇದು ತುಂಬಾ ಸ್ಪಷ್ಟವಾಗುತ್ತದೆ. ಪ್ರತಿ ಮಾದರಿಯೂ ಸಂಖ್ಯಾಶಾಸ್ತ್ರೀಯ ಆತ್ಮವನ್ನು ಹೊಂದಿದೆ. ಅದು ಒಂದು ಮಾದರಿಯನ್ನು ಎಷ್ಟು ನಂಬಬಹುದು ಎಂದು ನಿಮಗೆ ತಿಳಿಸುತ್ತದೆ. ಆದರೆ ಲೇಖಕರು ಎಚ್ಚರಿಸುತ್ತಾರೆ, ಮಾದರಿಯನ್ನು ಮದುವೆಯಾಗಬೇಡಿ, ಅದನ್ನು ಅಳೆಯಿರಿ. ಇಲ್ಲಿ ಒಬ್ಬ ವ್ಯಾಪಾರಿಯ ಅತಿದೊಡ್ಡ ತಪ್ಪು ಬೆಳಕಿಗೆ ಬರುತ್ತದೆ. ಅವನು 1 ಅಥವಾ 2 ಬಾರಿ ಒಂದು ಮಾದರಿಯಿಂದ ಲಾಭ ಗಳಿಸಿದಾಗ ಅವನು ಅದನ್ನು ನಂಬಲು ಪ್ರಾರಂಭಿಸುತ್ತಾನೆ ಮತ್ತು ಪ್ರತಿ ಬಾರಿ ಅದೇ ವಿಷಯವನ್ನು ಪುನರಾವರ್ತಿಸಲು ಪ್ರಯತ್ನಿಸುತ್ತಾನೆ. ಆದರೆ ಮಾರುಕಟ್ಟೆಯ ಭಾಷೆ ಸ್ಥಿರವಾಗಿಲ್ಲ. ಪ್ರತಿ ಮಾದರಿಯ ಯಶಸ್ಸು ಮಾರುಕಟ್ಟೆಯ ಭಾವನೆಯ ಮೇಲೆ ಅವಲಂಬಿತವಾಗಿದೆ. ವೈಫಲ್ಯದ ದರ, ಬ್ರೇಕೌಟ್ ದಿಕ್ಕು ಮತ್ತು ಸರಾಸರಿ ಬೆಲೆ ಚಲನೆಯಂತಹ ವಿಷಯಗಳನ್ನು ಲೇಖಕರು ನಮಗೆ ಕಲಿಸುತ್ತಾರೆ. ಆದರೆ ಅವರು ಈ ಲೆಕ್ಕಾಚಾರಗಳನ್ನು ಕೇವಲ ತಾಂತ್ರಿಕ ಭಾಷೆಯಲ್ಲಿ ಪ್ರಸ್ತುತಪಡಿಸುವುದಿಲ್ಲ. ಬದಲಾಗಿ ಅವರು ಅವುಗಳನ್ನು ಪ್ರಾಯೋಗಿಕ ಸಂದರ್ಭದಲ್ಲಿ ಪ್ರಸ್ತುತಪಡಿಸುತ್ತಾರೆ. ಉದಾಹರಣೆಗೆ, ಡಿಸೆಂಡಿಂಗ್ ಟ್ರಯಾಂಗಲ್ ಸಾಮಾನ್ಯವಾಗಿ ಕೆಳಕ್ಕೆ ಮುರಿಯುತ್ತದೆ. ಆದರೆ ಮಾರುಕಟ್ಟೆಯು ಬುಲ್ಲಿಶ್ ಭಾವನೆಯಲ್ಲಿರುವಾಗ ಅದೇ ಮಾದರಿಯು ಒಂದು ಬಲೆಯಾಗಿ ಬದಲಾಗುತ್ತದೆ. ಜನರು ಶಾರ್ಟ್ ಮಾಡುತ್ತಾರೆ ಮತ್ತು ಮಾರುಕಟ್ಟೆ ಅವರನ್ನು ಮೇಲೆ ಎಳೆಯುತ್ತದೆ. ಆದ್ದರಿಂದ ಇಲ್ಲಿ ಪ್ರಶ್ನೆ ಏನೆಂದರೆ, ನೀವು ಸಂಖ್ಯೆಗಳ ಗುಲಾಮರಾಗಬಹುದೇ, ಅಥವಾ ನಿಮ್ಮ ಅನುಭವ, ನಿಮ್ಮ ಅಭ್ಯಾಸ ಮತ್ತು ನಿಮ್ಮ ನೇರ ವೀಕ್ಷಣೆಯಲ್ಲಿ ನೀವು ಹೆಚ್ಚು ನಂಬಿಕೆ ಇಡಬೇಕೇ? ಲೇಖಕರು ಹೇಳುತ್ತಾರೆ, ಅಂಕಿಅಂಶಗಳು ನಿಮಗೆ ಸಂಭವನೀಯತೆಯನ್ನು ಹೇಳುತ್ತವೆ, ಫಲಿತಾಂಶವನ್ನಲ್ಲ. ಮತ್ತು ಅಲ್ಲಿಯೇ ನಿಜವಾದ ವೃತ್ತಿಪರರ ಆಲೋಚನೆ ಪ್ರಾರಂಭವಾಗುತ್ತದೆ. ಈ ಅಧ್ಯಾಯವು ವಾಲ್ಯೂಮ್ ದೃಢೀಕರಣ ಏಕೆ ಮುಖ್ಯ ಎಂಬುದನ್ನು ಸಹ ವಿವರಿಸುತ್ತದೆ. ಕೇವಲ ಒಂದು ಮಾದರಿಯ ರಚನೆಯೂ ಸಾಕಾಗುವುದಿಲ್ಲ. ಆ ಮಾದರಿಯು ಶಕ್ತಿಯನ್ನು ಹೊಂದಿರಬೇಕು. ವಾಲ್ಯೂಮ್ ಆ ಶಕ್ತಿಯಾಗಿದೆ. ಬ್ರೇಕೌಟ್ ವಾಲ್ಯೂಮ್ನೊಂದಿಗೆ ಬರದಿದ್ದರೆ ಅದು ಕೇವಲ ಶಬ್ದ, ಸಂಕೇತವಲ್ಲ. ಮತ್ತು ಇಲ್ಲಿ ಲೇಖಕರು ಮತ್ತೊಂದು ಪ್ರಮುಖ ವಿಷಯವನ್ನು ಹಂಚಿಕೊಳ್ಳುತ್ತಾರೆ. ಶ್ರೇಷ್ಠ ವ್ಯಾಪಾರಗಳು ಶ್ರೇಷ್ಠ ಮಾದರಿಗಳಿಂದ ಮಾಡಲ್ಪಟ್ಟಿಲ್ಲ, ಅವು ಶ್ರೇಷ್ಠ ಶಿಸ್ತಿನಿಂದ ಮಾಡಲ್ಪಟ್ಟಿವೆ. ಅನೇಕ ಬಾರಿ ನಾವು ಒಂದು ಮಾದರಿಯನ್ನು ನೋಡುತ್ತೇವೆ, ಎಲ್ಲ ದತ್ತಾಂಶಗಳು ಸಹ ಅದನ್ನು ಬೆಂಬಲಿಸುತ್ತವೆ. ಆದರೆ ನಾವು ಆತುರ ಪಡುತ್ತೇವೆ, ನಾವು ಆತುರದಲ್ಲಿ ನೆಗೆಯುತ್ತೇವೆ, ಅಥವಾ ಸಂಕೇತ ಬಂದ ನಂತರವೂ ನಾವು ಕಾರ್ಯಗತಿಸಲು ತುಂಬಾ ಹೆದರುತ್ತೇವೆ. ಇಲ್ಲಿ ಲೇಖಕರು ಒಂದು ಭಾವನಾತ್ಮಕ ಎಚ್ಚರಿಕೆಯನ್ನು ನೀಡುತ್ತಾರೆ. ಮಾದರಿಗಳು ಕೇವಲ ಉಪಕರಣಗಳು, ಅವುಗಳನ್ನು ಓಡಾಡಿಸುವುದು ನಿಮ್ಮ ಮನಸ್ಸು. ಅದು ಶಾಂತವಾಗಿಲ್ಲದಿದ್ದರೆ ನೀವು ಯಾವುದೇ ಮಾದರಿಯಲ್ಲೂ ಸೋಲಬಹುದು. ಈ ಅಧ್ಯಾಯದ ಸಾರಾಂಶವು ಒಂದೇ ಸಾಲಿಗೆ ಸೀಮಿತವಾಗಿದೆ. ಶಿಸ್ತು ಇಲ್ಲದ ಮಾದರಿಯು ದುರಂತದ ಮಾದರಿಯಾಗಿದೆ. ಏಕೆಂದರೆ ಮಾರುಕಟ್ಟೆಯು ಪ್ರತಿದಿನ ಅವಕಾಶಗಳನ್ನು ನೀಡುತ್ತದೆ ಎಂದು ಅವರಿಗೆ ತಿಳಿದಿದೆ, ಆದರೆ ನಾನು ಪ್ರತಿದಿನ ಸರಿಯಾಗಿರಲು ಸಾಧ್ಯವಿಲ್ಲ. ಇದು ಈ ಅಧ್ಯಾಯದ ಅತಿದೊಡ್ಡ ಕೊಡುಗೆ. ವ್ಯಾಪಾರವು ಕೌಶಲದಿಂದ ಪ್ರಾರಂಭವಾಗುವುದಿಲ್ಲ, ಅದು ವಿವೇಕದಿಂದ ಪ್ರಾರಂಭವಾಗುತ್ತದೆ. ನೀವು ಸರಿಯಾದ ಮನಸ್ಥಿತಿ ಮತ್ತು ಸರಿಯಾದ ತಂತ್ರದೊಂದಿಗೆ ಓದುವವರೆಗೆ ಪ್ರತಿಯೊಂದು ಮಾದರಿಯೂ ಅಪೂರ್ಣವಾಗಿರುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಚಾರ್ಟ್ ಅನ್ನು ನೋಡಿದಾಗ ಮಾದರಿಯನ್ನು ನೋಡುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಸಿದ್ಧನಿದ್ದೇನೆಯೇ? ಈ ಮಾದರಿಯ ಹಿಂದಿನ ಕಥೆ ನನಗೆ ಅರ್ಥವಾಗಿದೆಯೇ? ಗೆಲ್ಲಲು ನಾನು ಎಷ್ಟು ಸಿದ್ಧನಾಗಿದ್ದೇನೆಯೋ ಅಷ್ಟೇ ಕಳೆದುಕೊಳ್ಳಲು ನಾನು ಸಿದ್ಧನಿದ್ದೇನೆಯೇ? ಏಕೆಂದರೆ ನಿಜವಾದ ವ್ಯಾಪಾರಿ ಪ್ರತಿ ಮಾದರಿಯನ್ನು ಹಿಡಿಯುವವನಲ್ಲ, ಆದರೆ ಪ್ರತಿ ಮಾದರಿಯಿಂದ ಕಲಿಯುವವನು. ಅಧ್ಯಾಯ 4. ನೀವು ಒಂದು ವ್ಯಾಪಾರವನ್ನು ತೆಗೆದುಕೊಂಡಿದ್ದೀರಿ. ಎಲ್ಲವೂ ಸರಿಯಾಗಿದಂತೆ ತೋರುತ್ತಿತ್ತು, ಆದರೆ ಆಗ ಮಾರುಕಟ್ಟೆ ಹಿಮ್ಮುಖವಾಯಿತು ಮತ್ತು ನಿಮ್ಮ ದೃಢತೆ ಮತ್ತೆ ಮುರಿಯಿತು. ಆದರೆ ಅದು ಮಾರುಕಟ್ಟೆಯ ತಪ್ಪಿತ್ತೆ? ಮಾದರಿ ನಿಮ್ಮನ್ನು ವಂಚಿಸಿತೆ? ಅಥವಾ ನೀವು ನಿಮ್ಮ ಭರವಸೆಗಳಿಗೆ ಮಾಹಿತಿಗಿಂತ ಹೆಚ್ಚು ತೂಕವನ್ನು ನೀಡಿದಿರಾ? 4ನೇ ಅಧ್ಯಾಯವು ಈ ಸಾಮಾನ್ಯ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಪಕ್ಷಪಾತವನ್ನು ಅನಾವರಣಗೊಳಿಸುತ್ತದೆ. ಇದು ಆ ಮಾನಸಿಕ ಫಿಲ್ಟರ್ ಆಗಿದ್ದು, ಅದು ಚಾರ್ಟ್ ಅನ್ನು ಅದು ನಿಜವಾಗಿರುವಂತೆ ಅಲ್ಲ, ಆದರೆ ನೀವು ನೋಡಲು ಬಯಸಿದಂತೆ ನೋಡುವಂತೆ ಮಾಡುತ್ತದೆ. ಪರಿಶೀಲನೆ ಇಲ್ಲದೆ ಸಂಗ್ರಹವಾದ ನಂಬಿಕೆಯು ಅವನತಿಗೆ ಮೂಲ ಕಾರಣವಾಗುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ನೀವು ಪದೇ ಪದೇ ಒಂದು ಮಾದರಿಯನ್ನು ನೋಡಿದಾಗ, ಈ ರೀತಿಯ ಚಾರ್ಟ್ನಲ್ಲಿ ನೀವು ಮೊದಲು ದೊಡ್ಡ ಲಾಭ ಗಳಿಸಿದಾಗ, ಆಗ ಈ ಬಾರಿ ಏನೋ ತಪ್ಪಾಗಿದೆ ಎಂದು ಕೆಲವು ಸಣ್ಣ ಸಂಕೇತಗಳು ನಿಮಗೆ ಹೇಳಿದರೂ ಮುಂದಿನ ಬಾರಿ ನೀವು ನಿಮ್ಮನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಲೇಖಕರು ಇದನ್ನು ಆಯ್ದ ದೃಷ್ಟಿ ಎಂದು ಕರೆಯುತ್ತಾರೆ. ಅಲ್ಲಿ ನಿಮ್ಮ ನಂಬಿಕೆಗಳಿಗೆ ವಿರುದ್ಧವಾಗಿ ಹೋಗುವ ವಿಷಯಗಳನ್ನು ನೀವು ನೋಡಲು ಬಯಸುವುದಿಲ್ಲ.
ನೀವು ವಾಲ್ಯೂಮ್ ಕಡಿಮೆಯಾಗುತ್ತಿರುವುದನ್ನು ನೋಡುವುದಿಲ್ಲ. ನೀವು RSI ಡೈವರ್ಜೆನ್ಸ್ ಅನ್ನು ನಿರ್ಲಕ್ಷಿಸುತ್ತೀರಿ. ನೀವು ಇಷ್ಟಪಡುವ ದಿಕ್ಕಿನಲ್ಲಿ ಮಾತ್ರ ನೀವು ಯೋಚಿಸುತ್ತೀರಿ. ಏಕೆಂದರೆ ಮಾನವ ಮನಸ್ಸು ನಷ್ಟಕ್ಕೆ ಹೆದರುವುದಿಲ್ಲ. ಅದು ತನ್ನ ಸ್ವಂತ ಆಲೋಚನೆಗಳು ತಪ್ಪೆಂದು ಸಾಬೀತಾಗುವುದಕ್ಕೆ ಹೆದರುತ್ತದೆ. ಮತ್ತು ಈ ಭಯವು ನಮ್ಮನ್ನು ಮತ್ತೆ ಮತ್ತೆ ನಷ್ಟದ ಕಡೆಗೆ ತಳ್ಳುತ್ತದೆ. ಈ ಅಧ್ಯಾಯದಲ್ಲಿ ಲೇಖಕರು ಅತ್ಯಂತ ಪ್ರಮುಖ ವ್ಯಾಯಾಮವನ್ನು ಸೂಚಿಸುತ್ತಾರೆ. ವ್ಯಾಪಾರವನ್ನು ಪ್ರವೇಶಿಸುವ ಮೊದಲು ಅದು ವಿಫಲವಾಗಬಹುದಾದ ಒಂದು ಕಾರಣವನ್ನು ಬರೆಯಿರಿ. ಇದು ಎಷ್ಟು ಶಕ್ತಿಶಾಲಿ ಎಂದು ಯೋಚಿಸಿ. ನೀವು ನಿಮ್ಮ ಸ್ವಂತ ತರ್ಕವನ್ನು ಸವಾಲು ಮಾಡುವುದು ಮಾತ್ರವಲ್ಲದೆ, ಪ್ರತಿ ಮಾದರಿಯೂ ಒಂದು ಸಾಧ್ಯತೆ, ಭರವಸೆಯಲ್ಲ ಎಂಬ ಮಾನಸಿಕ ಸಮತೋಲನವನ್ನೂ ಸಹ ನಿಮಗೆ ಕಲಿಸುತ್ತಿದ್ದೀರಿ. ಈ ಅಧ್ಯಾಯದಲ್ಲಿ ಲೇಖಕರು ಪಕ್ಷಪಾತವನ್ನು 3 ಭಾಗಗಳಾಗಿ ವಿಭಜಿಸುತ್ತಾರೆ: ಕನ್ಫರ್ಮೇಷನ್ ಬಯಾಸ್, ರೆಸಿಡೆನ್ಸಿ ಬಯಾಸ್ ಮತ್ತು ಆಂಕರಿಂಗ್ ಬಯಾಸ್. ಈ 3 ನಿಮ್ಮ ವ್ಯಾಪಾರ ನಿರ್ಧಾರಗಳನ್ನು ಮೌನವಾಗಿ ನಾಶಪಡಿಸುತ್ತವೆ. ಕನ್ಫರ್ಮೇಷನ್ ಬಯಾಸ್ ನಿಮ್ಮ ಮಾನಸಿಕ ನಂಬಿಕೆಯನ್ನು ಬೆಂಬಲಿಸುವ ವಿಷಯವನ್ನು ಮಾತ್ರ ನೀವು ಚಾರ್ಟ್ನಲ್ಲಿ ಹುಡುಕಿದಾಗ. ರೆಸಿಡೆನ್ಸಿ ಬಯಾಸ್ ನೀವು ಇತ್ತೀಚಿನ ಘಟನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸಿದಾಗ ಮತ್ತು ಪ್ರತಿ ಪರಿಸ್ಥಿತಿಯೂ ಹೊಸದು ಎಂದು ಮರೆತುಬಿಟ್ಟಾಗ. ಆಂಕರಿಂಗ್ ಬಯಾಸ್ ನೀವು ಹಳೆಯ ಮಟ್ಟವನ್ನು ಅದು ಒಂದೇ ಸತ್ಯ ಎಂದು ಹಿಡಿದುಕೊಂಡಾಗ. ಈ 3 ಗುರುತಿಸಲು ಸಾಧ್ಯವಾಗದಿರುವುದು ಒಬ್ಬ ವ್ಯಾಪಾರಿಯ ಅವನತಿಗೆ ಅತಿದೊಡ್ಡ ಕಾರಣವಾಗಿದೆ. ಲೇಖಕರು ಇಲ್ಲಿ ಒಂದು ಆಳವಾದ ವಿಷಯವನ್ನು ಹೇಳುತ್ತಾರೆ: ಪಕ್ಷಪಾತವು ದೌರ್ಬಲ್ಯವಲ್ಲ, ಅದು ಮಾನವ. ಆದರೆ ವ್ಯಾಪಾರವು ಅದನ್ನು ನಿರ್ಲಕ್ಷಿಸುವ ಮಾನವರಿಗೆ ಕ್ಷಮಿಸುವುದಿಲ್ಲ. ಈ ಅಧ್ಯಾಯದಲ್ಲಿ ಒಬ್ಬ ಯಶಸ್ವಿ ವ್ಯಾಪಾರಿ ತಮ್ಮ ಪ್ರತಿ ಆಲೋಚನೆಯನ್ನು ಹೇಗೆ ಪರೀಕ್ಷೆಗೆ ಒಳಪಡಿಸುತ್ತಾನೆ ಎಂದು ನಮಗೆ ಕಲಿಸಲಾಗುತ್ತದೆ. ಅವರು ಕೇವಲ ಚಾರ್ಟ್ ಅನ್ನು ನೋಡುವುದಿಲ್ಲ, ಅವರು ತಮ್ಮ ನಿರ್ಧಾರಗಳನ್ನು ಜರ್ನಲ್ ಮಾಡುತ್ತಾರೆ, ವ್ಯಾಪಾರದ ನಂತರದ ದೃಶ್ಯೀಕರಣ ಮಾಡುತ್ತಾರೆ ಮತ್ತು ಕಾಲಕಾಲಕ್ಕೆ ತಮ್ಮ ಆಲೋಚನೆಗಳನ್ನು ಪರಿಶೀಲಿಸುತ್ತಾರೆ. ಏಕೆಂದರೆ ಕೊನೆಯಲ್ಲಿ ಒಂದು ಮಾದರಿ ಕೆಲಸ ಮಾಡುತ್ತದೆಯೋ ಅಥವಾ ಇಲ್ಲವೇ, ನಿಮ್ಮ ಉದ್ದೇಶವು ಕೇವಲ ಹಣ ಗಳಿಸುವುದಷ್ಟೇ ಅಲ್ಲ, ನಿಮ್ಮ ಉದ್ದೇಶವು ನಿಮ್ಮನ್ನು ಉತ್ತಮ ವ್ಯಾಪಾರಿಯನ್ನಾಗಿ ಮಾಡುವುದು. ಮತ್ತು ನಿಮ್ಮ ಪಕ್ಷಪಾತಗಳನ್ನು ನೀವು ಗುರುತಿಸಿದಾಗ, ಅವುಗಳನ್ನು ಬರೆದುಕೊಂಡಾಗ ಮತ್ತು ಪ್ರತಿ ನಿರ್ಧಾರದ ಮೊದಲು ನಿಮ್ಮನ್ನು ಒಂದು ಪ್ರಶ್ನೆಯನ್ನು ಕೇಳಿದಾಗ ಮಾತ್ರ ಅದು ಸಂಭವಿಸುತ್ತದೆ: ನಾನು ನಿಜವಾಗಲೂ ಚಾರ್ಟನ್ನು ನೋಡುತ್ತಿದ್ದೇನೆಯೇ, ಅಥವಾ ನನ್ನ ಸ್ವಂತ ಮನಸ್ಸಿನ ಪ್ರತಿಧ್ವನಿಗಳನ್ನು ಮಾತ್ರವೇ ನೋಡುತ್ತಿದ್ದೇನೆಯೇ? ನಿಮ್ಮ ಆಲೋಚನೆ ತಪ್ಪಾಗಿದ್ದರೆ ಚಾರ್ಟ್ಗಳು ಸಹ ನಿಮಗೆ ಶಿಕ್ಷೆ ನೀಡುತ್ತವೆ ಎಂದು ಲೇಖಕರು ನಮಗೆ ಕಹಿ ಸತ್ಯವನ್ನು ಪರಿಚಯಿಸಿದಾಗ ಈ ಅಧ್ಯಾಯದ ಕ್ಲೈಮ್ಯಾಕ್ಸ್ ಬರುತ್ತದೆ. ವ್ಯಾಪಾರದ ನಿಜವಾದ ಜ್ಞಾನವು ಕೇವಲ ತಂತ್ರದಲ್ಲಲ್ಲ, ಆದರೆ ನಿಮ್ಮೊಳಗೆ ನೋಡುವ, ನಿಮ್ಮ ದೃಷ್ಟಿಕೋನವನ್ನು ಪ್ರತಿದಿನ ಸವಾಲು ಮಾಡುವ ಮತ್ತು ಪ್ರತಿ ಬಾರಿ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯದಲ್ಲಿದೆ. ಅದು ನಿಮ್ಮ ಭರವಸೆಗಳಿಗೆ ವಿರುದ್ಧವಾಗಿದ್ದರೂ ಸಹ. ಆದ್ದರಿಂದ ಮುಂದಿನ ಬಾರಿ ನೀವು ಚಾರ್ಟ್ ಅನ್ನು ತೆರೆಯುವಾಗ ಮೊದಲು ನಿಮ್ಮ ಮನಸ್ಸನ್ನು ತೆರೆಯಿರಿ, ಏಕೆಂದರೆ ಮನಸ್ಸು ಸ್ಪಷ್ಟವಾಗುವವರೆಗೆ ಮಾದರಿಗಳು ಮಸುಕಾಗುತ್ತವೆ.